ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ವ್ಲಾಗ್. ನಾನು ಮಂಜುಳಾ ಮುರಳಿ ಮೋಹನ್. ಹಬ್ಬಕ್ಕೆ ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೀನಿ. ಇವರು ಹೇಮಾ ಮೆಹಂದಿ ಆರ್ಟಿಸ್ಟ್ ಅಂತ ಹೇಳಿ ತುಂಬ ಚೆನ್ನಾಗಿ ಮೆಹಂದಿ ಹಾಕಿದ್ರು. ನಿಜವಾಗ್ಲೂ ನನಗಂತೂ ತುಂಬ ಇಷ್ಟ ಆಯಿತು ಇವ್ರು ಹಾಕಿದ ಮೆಹಂದಿ. ನಿಜವಾಗ್ಲೂ ಮೆಹಂದಿ ಹಾಕ್ಸ್ಕೋಬೇಕಂದ್ರೆ ಸಿಕ್ಕಾಬಟ್ಟೆ ಪೇಷನ್ಸ್ ಬೇಕು, ಹಾಕಿಸ್ಕೊಳ್ಳೋಕ್ಕೂ ಬೇಕು, ಹಾಕೋರ್ಗಂತೂ ಡಬಲ್ ಬೇಕು. ಏಕೆಂದರೆ ಅಷ್ಟು ಬ್ಯಾಕ್ ಪೇನ್ ಬಂದುಬಿಡ್ತು ನನಗಂತೂ. ಸುಮಾರು 2 hours ಹಿಡಿತು. ನಾನು ಬರೀ ಫ್ರೆಂಡ್ ಹ್ಯಾಂಡಿಗೆ ಅಷ್ಟೇ ಮೆಹಂದಿ ಹಾಕ್ಸ್ಕೊಂಡೆ, ಬ್ಯಾಕ್ ಸೈಡ್ ಹಾಕಿಸ್ಕೊಂಡಿಲ್ಲ. ಆದರೂ ಕೂಡ ತುಂಬಾ ಟೈಮ್ ಹಿಡಿತು. ತುಂಬಾ ಪೇಷನ್ಸಿಂದ ನಾನು ಸೆಲೆಕ್ಟ್ ಮಾಡಿದಂಥ ಮೆಹಂದಿನೇ ಹಾಕ್ಕೊಟ್ರು. ನೋಡಿ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ನನಗೆ. ಹಾಗೆ ಮಕ್ಕಳಿಬ್ರಿಗೂ ಕೂಡ ಇವರೇ ಮೆಹಂದಿ ಹಾಕಿದ್ರು. ಇವ್ರ ಸಿಸ್ಟರ್ಸ್ ಇಬ್ಬರು ಕೂಡ ಮೆಹಂದಿ ಆರ್ಟಿಸ್ಟು. ತುಂಬಾ ಬ್ಯೂಟಿಫುಲ್ ಆಗಿತ್ತು ಇವ್ರ ಮೆಹಂದಿ. ನೀವು ಏನಾದರೂ ಹಬ್ಬಗಳಿಗೆ ಯಾವುದಾದ್ರೂ ಈವೆಂಟ್ಸ್ಗೆ ಮೆಹಂದಿ ಹಾಕಿಸ್ಕೊಳ್ಳೋ ಹಾಗಿದ್ರೆ ಇವ್ರ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಒಂದು ಸಾರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇವತ್ತು ನೀವು ನೋಡ್ತಾ ಇರೋದು ಸ್ಯಾಟರ್ಡೇ ವ್ಲಾಗ್ನ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಯುಗಾದಿ ಹಬ್ಬದ ಒಂದು ಫೋಟೋ ಶೂಟಿಗೆ ಹೊರಟಿದ್ದೀನಿ. ಸೊ ಯಾವ ಸೀರೆ ಉಡ್ತಿದ್ದೀನಿ, ಯಾವ ಜುವೆಲ್ರಿ ವೇರ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಿದ್ದೀನಿ. ಈ ಸೀರೆ ಈಗಾಗಲೇ ನೀವು ನೋಡಿದ್ದೀರಾ, ಶ್ರೀ ಸಾಯಿ ಮೈಸೂರು ಸಿಲ್ಕ್ ಪೇಜಿಂದ ತೊಗೊಂಡಿರೋದು. ಮೈಸೂರು ಸಿಲ್ಕ್ ಸೀರೆ ತುಂಬಾ ಚೆನ್ನಾಗಿದೆ. ನಿಮಗೂ ಏನಾದರೂ ಬ್ಯೂಟಿಫುಲ್ ಆಗಿರೋ ಮೈಸೂರು ಸಿಲ್ಕ್ ಸೀರೆ ಬೇಕಂದರೆ ಇವ್ರ ಪೇಜ್ ಡೀಟೇಲ್ಸ್ನ ಒಂದು ಸಾರಿ ವಿಸಿಟ್ ಮಾಡಿ ನೋಡಿ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಇವ್ರ ಹತ್ರ ಇದೆ. ಇವತ್ತು ವೇರ್ ಮಾಡ್ತಿರೋ ಬ್ಲೌಸ್ ಇದು ಪಿಂಕ್ ಕಲರ್ ಕಾಂಟ್ರಾಸ್ಟ್ ಬ್ಲೌಸು, ಆರಿ ವರ್ಕ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಇವತ್ತು ನಾನು ವೇರ್ ಮಾಡ್ತಿರೋ ಜುವೆಲ್ರಿ ಚಾಮುಂಡೇಶ್ವರಿ ಜುವೆಲರ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತರಿಸ್ಕೊಂಡಿರೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಎಲ್ಲನೂ ತುಂಬಾ ಚೆನ್ನಾಗಿದೆ ಜುವೆಲ್ರಿ. ಬ್ಯಾಂಗಲ್ಸ್ ನನಗೆ ತುಂಬ ಇಷ್ಟ ಆಯಿತು. ಪಿಂಕ್ ಸ್ಟೋನ್, ಗ್ರೀನ್ ಸ್ಟೋನ್, ಲಕ್ಷ್ಮೀ ದೇವಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಇವ್ರ ಪೇಜ್ ಡೀಟೇಲ್ಸು ಕೂಡ ಮೆನ್ಷನ್ ಮಾಡಿರ್ತೀನಿ. ಒಂದು ಸಾರಿ ವಿಸಿಟ್ ಮಾಡಿ ನೋಡಿ. ಸೂಪರಾಗಿದೆ ಕಲೆಕ್ಷನ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಇವತ್ತು ನನಗೆ ಮೇಕ್ ಓವರ್ ಮಾಡ್ತಾ ಇರೋದು ರಮ್ಯಾ ಗೌಡ ಮೇಕ್ ಓವರ್ ಅಂಥೇಳಿ ನೋಡಿ ಬಂದರು. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಇವರು. ನನಗೆ ಹೆಚ್ಚಾಗಿ ನ್ಯಾಚುರಲ್ ಆಗಿರುವಂಥ ಮೇಕಪ್ ಇಷ್ಟ ಆಗುತ್ತೆ. ತುಂಬ ಹೆವಿ ಮೇಕಪ್ ನನಗೆ ಇಷ್ಟ ಆಗಲ್ಲ. ಸೊ ನನಗೆ ಹೇಗೆ ಬೇಕೋ ಹಾಗೇ ಮೇಕಪ್ ಮಾಡಿಕೊಟ್ರು. ಆಗಾಗ ಮಿರರ್ ಕೊಟ್ಟು ನೋಡ್ಕೊಳ್ಳಿ ಮೇಡಮ್ ಸರಿ ಇದೆಯಾ ಅಂಥೇಳಿ ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಟ್ರು. ನೋಡಿ ನನಗೆ ಎಲ್ಲಿ ಜಾಸ್ತಿ ಆಗೋಗ್ಬಿಡುತ್ತೋ ಅನ್ನೋದೊಂದು ಭಯ ಇತ್ತು. ಬಟ್ ನ್ಯಾಚುರಲ್ ಆಗಿ ನನ್ನ ಸ್ಕಿನ್ ಟೋನ್ಗೆ ಅಡ್ಜಸ್ಟ್ ಆಗೋ ರೀತಿಯೇ ಮೇಕಪ್ ಮಾಡಿದ್ರು. ಇವ್ರ ಕೈ ಚಳಕ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ, ಈಗ ನಿಮ್ಮ ಕಣ್ಣು ಮುಂದೆ ಇವ್ರ ಕೈ ಚಳಕ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ, ಹೇಗೆ ಕಾಣಿಸ್ತಿದ್ದೀನಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ. ನ್ಯಾಚುರಲಾಗಿ ಕಾಣಿಸ್ತಾ ಇದ್ದೀನಿ. ನಾನು ಹೆಚ್ಚಾಗಿ ನ್ಯಾಚುರಲ್ ಆಗಿರೋಂಥ ಮೇಕಪ್ನ ಇಷ್ಟಪಡ್ತೀನಿ. ನೀವು ಏನಾದರೂ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಸಮಾರಂಭಗಳಿಗೆ ಮೇಕಪ್ ಮಾಡಿಸ್ಕೊಳ್ಳೋ ಆಗಿದ್ದರೆ ಇವ್ರ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತೀನಿ. ಒಂದು ಸಾರಿ ಇವ್ರ ಪೇಜ್ನ ಕೂಡ ವಿಸಿಟ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಮೇಕಪ್ ಮಾಡಿಕೊಡ್ತಾರೆ. ನ್ಯಾಚುರಲ್ ಆಗಿರೋಂಥ ಮೇಕಪ್, ಹಾಗೆ ಸ್ವಲ್ಪ ರೀಸನಬಲ್ ಪ್ರೈಸ್ನಲ್ಲೇ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ನನಗೆ ಇವ್ರ ವರ್ಕ್ ತುಂಬ ಇಷ್ಟ ಆಯಿತು. ಮಕ್ಳಿಗೂ ಕೂಡ ತುಂಬಾ ಚೆನ್ನಾಗಿ ಮೇಕಪ್ ಮಾಡಿಕೊಟ್ರು. ನನ್ನ ಇಬ್ಬರು ಮಕ್ಳಿಗೂ ಕೂಡ ಲೈಟಾಗೇ ಮೇಕಪ್ ಬೇಕಾಗಿತ್ತು, ಅವ್ರಿಗೂ ಕೂಡ ಹಾಗೇ ಮಾಡಿಕೊಟ್ರು. ಇಬ್ಬರು ಕೂಡ ತುಂಬಾ ಖುಷಿಯಾಗಿದ್ದಾರೆ. ನನಗಂತೂ ಇವ್ರ ವರ್ಕ್ ತುಂಬಾ ಇಷ್ಟ ಆಯಿತು. ಹಾಗೆ ಇವತ್ತೊಂದು ಫೋಟೋಗ್ರಫಿಗೆ ಹೊರಟಿದ್ದೀನಿ. ನನಗಿವತ್ತು ಫೋಟೋಗ್ರಫಿ ಮಾಡ್ತಿರೋರು ತ್ರೀಕ್ಷಾ ಫೋಟೋಗ್ರಫಿ ಅಂಥೇಳಿ ನಂದಿನಿ ತುಂಬಾ ಬ್ಯೂಟಿಫುಲ್ಲಾಗಿ ಫೋಟೋಸ್ ಹಾಗೆ ವೀಡಿಯೋಸ್ ತೆಗೆದುಕೊಟ್ರು. ತುಂಬ ಚೆನ್ನಾಗಿತ್ತು ಇವ್ರ ವರ್ಕು. ನನಗೆ ಇವ್ರ ವರ್ಕ್ ತುಂಬ ಇಷ್ಟ ಆಯಿತು. ನನ್ನನ್ನಂತೂ ತುಂಬ ಚೆನ್ನಾಗಿ ಕಾಣಿಸೋ ಹಾಗೆ ಅಷ್ಟು ಎಫರ್ಟ್ ಹಾಕಿದ್ರು. ಪೂರ್ತಿ ದಿನ ನಮಗೆ ಇದರಲ್ಲೇ ಹೋಯಿತು. ತುಂಬಾ ಒಳ್ಳೊಳ್ಳೆ ಮೆಮೊರಿ ಸಿಕ್ತು ಅಂತ ಹೇಳ್ಬೋದು. ನನ್ನ ಮಕ್ಕಳ ಫೋಟೋಸ್ನ ಹಾಗೆ ವೀಡಿಯೋಸ್ನ ತುಂಬ ಚೆನ್ನಾಗಿ ತೆಗೆದುಕೊಟ್ಟಿದ್ದಾರೆ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಸಮಾರಂಭಗಳಿಗೆ ಫೋಟೋಸ್ ವೀಡಿಯೋಸ್ ಮಾಡಿಸ್ಕೊಳ್ಳೋ ಹಾಗಿದ್ರೆ ಇವ್ರ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತೀನಿ. ಒಂದು ಸಾರಿ ಚೆಕ್ ಮಾಡಿ. ಫೋಟೋಶೂಟ್ ಎಲ್ಲ ಆಯಿತು. ಈಗ ನಾನು ಮಕ್ಕಳೆಲ್ಲ ಮನೆಗೆ ಬಂದ್ವಿ. ಈಗ ನೀವು ನೋಡ್ತಾ ಇರೋದು ಹಬ್ಬದ ದಿನದ ಬ್ಲಾಗು. ಬೆಳಿಗ್ಗೆ ಇದ್ದಾಗ ಟೈಮ್ 5:15 ಆಗಿತ್ತು. ಇವಾಗಂತೂ ಎಷ್ಟು ಸೆಕೆ ಅಂದರೆ ನಿಜವಾಗ್ಲೂ. ಈಗ ಡೋರ್ ಓಪನ್ ಮಾಡ್ಕೊಂಡು ಹೊರಗಡೆ ಬಂದರೆ ಏನು ಗಾಳಿನೇ ಇಲ್ಲ, ಅಷ್ಟು ಧಗೆ ಅನ್ನಿಸ್ತಾ ಇತ್ತು. ಅಷ್ಟು ಸೆಕೆ ಹೊಡಿತಾ ಇತ್ತು ನಿಜವಾಗ್ಲೂ. ತಣ್ಣಗಿರೋಂಥ ಗಾಳಿ ತಗೊಂಡು ಎಷ್ಟು ದಿನ ಆಗೋಯ್ತು ಅನ್ನಿಸ್ತಾ ಇದೆ. ನಿನ್ನೆ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಳ್ಳುವಾಗ ಒಳ್ಳೆ ಗಾಳಿ ಬರ್ತಾಯಿತ್ತು. ಅಲ್ಲಿ ಮರಗಳು ಜಾಸ್ತಿ ಇದ್ದಿದ್ದರಿಂದ ಬೆಳಿಗ್ಗಿನ ಜಾವ ನೋಡಿ ಸ್ವಲ್ಪನೂ ಸೌಂಡೇ ಇಲ್ಲ. ತುಂಬಾ ಕಾಮಾಗಿದೆ. ಈಗಂತೂ ಮಲ್ಲಿಗೆ ಸೀಸನ್ ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಗಿಡದಲ್ಲಿ ಮಲ್ಲಿಗೆ ಹೂ ಬರ್ತಿದೆ ಅಂದರೆ ಅದನ್ನು ನೋಡೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಕೆಲವು ದಿನಗಳಲ್ಲಿ ಕೀಳ್ದಿರ ಹಾಗೆ ಬಿಡ್ತೀನಿ, ಇನ್ನೊಂದು ಕೆಲವು ದಿನಗಳಲ್ಲಿ ಹೂವನ್ನ ಕಿತ್ತು ಲಕ್ಷ್ಮೀ ದೇವಿಗೆ ಪೋಣಿಸ್ಬಿಟ್ಟು ಇಟ್ಬಿಡ್ತೀನಿ. ತುಂಬ ಖುಷಿ ಅನಿಸುತ್ತೆ ನನಗೆ. ನೋಡಿ ಎರಡೂ ಗಿಡದಲ್ಲೂ ತುಂಬ ಚೆನ್ನಾಗಿ ಮೊಗ್ಗು ಬರ್ತಾ ಇದೆ.
ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಬಾಗಿಲಿಗೆಲ್ಲ ತೋರಣ ಕಟ್ತಾಯಿದ್ದೀನಿ. ಮಾರ್ಕೆಟ್ಗೆ ಹೋಗಿದ್ದೆ ನೆನ್ನೆ ಹೋಗಿ ಹೂವೆಲ್ಲ ತೊಗೊಂಡು ಬಂದೆ. ತುಂಬಾ ಬೆಲೆ ಜಾಸ್ತಿ ಆಗೋಗ್ಬಿಟ್ಟಿದೆ ಹಬ್ಬಕ್ಕಂತೂ. ಬಟ್ ವರ್ಷಕ್ಕೊಂದು ಹಬ್ಬ ಮಾಡಲೇಬೇಕಲ್ವಾ. ಹಾಗಾಗಿ ಸೇವಂತಿಗೆ ಹೂವು 1 kg, ಒಂದು ಅರ್ಧ kg ರೋಸ್ ಹೂವು, ಹಾಗೆ ಮಲ್ಲಿಗೆ ಹೂವು ಅರ್ಧ kg ತೊಗೊಂಡು ಬಂದೆ. ನಮ್ಮೆಲ್ರಿಗೂ ಮುಡಿಯೋದಕ್ಕೆ ಮಲ್ಲಿಗೆ ಹೂವು ಅಥವಾ ಕನಕಾಂಬರ ಹೂವು ಇರಲೇಬೇಕು. ಕನಕಾಂಬರ ಹೂವು ನನಗೆ ತುಂಬ ಇಷ್ಟ ಆಗುತ್ತೆ. ಬಟ್ ನಾನು ಇವತ್ತು ಉಡ್ತಾ ಇರೋ ಸೀರೆಗೆ ಮಲ್ಲಿಗೆ ಹೂವು ಚೆನ್ನಾಗಿರುತ್ತೆ ಅಂತೇಳಿ ಮಲ್ಲಿಗೆ ಹೂವನ್ನೆಲ್ಲ ಕಟ್ಕೊಂಡೆ. ಬೆಳಿಗ್ಗೆನೇ ಎಲ್ಲನೂ ಮಾಡಿಕೊಂಡೆ. ಮಕ್ಕಳಂತೂ ತುಂಬಾ ಹೆಲ್ಪ್ ಮಾಡಿದ್ರು ಮನೆ ಕೆಲಸ ಮಾಡೋದ್ರಲ್ಲಿ. ಹಬ್ಬದ ದಿನಗಳು ಬಂತು ಅಂದರೆ ಬಾಗಿಲಿಗೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಕಟ್ಟೋದೆ ಎಷ್ಟು ಚೆಂದ ಕಾಣಿಸುತ್ತಲ್ವ. ಅಲ್ಲೇ ಹಬ್ಬದ ಕಳೆ ಮನೆ ತುಂಬ ತುಂಬಿ ತುಳುಕುತ್ತೆ ಅಂತ ಹೇಳ್ಬೋದು. ನೋಡಿ, ಹೂವನ್ನೆಲ್ಲ ಕಟ್ಕೊಂಡು ದೇವರಿಗೆ ಹೂವನ್ನೆಲ್ಲ ಇಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಲ್ಲಿಗೆ ಹೂವು ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇವಾಗ ಹೂವನ್ನೆಲ್ಲ ಇಡ್ತಾಯಿದ್ದೀನಿ. ಸಾಮಾನ್ಯಕ್ಕೆ ಬಿಳಿ ಸೇವಂತಿಗೆ ಹಾಗೆ ಯೆಲ್ಲೋ ಕಲರ್ ಸೇವಂತಿಗೆ ಎರಡನ್ನೂ ಕೂಡ ಹಾಗಾಗಿ ಒಂದೊಂದೇ ಇಟ್ಬಿಟ್ಟೆ. ದೇವ್ರ ಮನೆ ಕೆಲಸನೆಲ್ಲ ನಾನು ಗುರುವಾರನೇ ಮಾಡ್ಕೊಂಡಿದ್ದೆ. ಶುಕ್ರವಾರನೂ ಮಾಡಲಿಲ್ಲ, ಶನಿವಾರ ಅಮಾವಾಸ್ಯೆ ಇದ್ದಿದ್ದರಿಂದ ಮಾಡೋಕ್ಕೆ ಹೋಗಲಿಲ್ಲ. ಗುರುವಾರನೇ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ದೇವ್ರ ಫೋಟೋ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಟು ಎಲ್ಲ ಗುರುವಾರನೇ ಮಾಡಿಬಿಟ್ಟಿದ್ದೆ. ಭಾನುವಾರ ಇವತ್ತಂತೂ ಹಬ್ಬದ ದಿನ ಅಂತೂ ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳಿ ನಾನು ಮಾಡೇ ಇರಲಿಲ್ಲ. ಗುರುವಾರ ಎಲ್ಲ ರೆಡಿ ಇತ್ತು. ಮತ್ತು ದೇವ್ರ ಮನೆಯನ್ನೆಲ್ಲ ಒಂದು ಸಾರಿ ಚೆನ್ನಾಗಿ ಒರೆಸ್ಕೊಂಡು ದೇವ್ರ ಫೋಟೋಗೆಲ್ಲ ಹೂವನ್ನಿಟ್ಟು ಈಗ ದೀಪ ಹಚ್ತಾ ಇದ್ದೀನಿ. ದೇವ್ರ ಮನೆ ನೋಡಿ, ಹಬ್ಬದ ದಿನಗಳಲ್ಲಿ ದೇವ್ರ ಮನೆ ನೋಡೋದಕ್ಕೆ ಒಂದು ತುಂಬ ಕಳೆ ಅನಿಸುತ್ತೆ. ತುಂಬಾ ಖುಷಿಯಾಗಿ ಎಲ್ಲರೂ ಕೂಡ ಹಬ್ಬನ ಮಾಡಿದ್ವಿ. ತುಂಬಾ ಚೆನ್ನಾಗಿ ಹಬ್ಬ ಆಯಿತು ಅಂತ ಹೇಳ್ಬೋದು. ಈಗ ದೇವ್ರಿಗೆ ಕಡ್ಡಿ ಹಚ್ತಾ ಇದ್ದೀನಿ. ಇವಾಗಂತೂ ಮನೆಯವರಂತೂ ಇನ್ನು 3 ದಿನ ಅಂತೂ ಅವರಂತೂ ಸಿಗೋದೇ ಇಲ್ಲ. ಬೆಳಿಗ್ಗೆ ಪೂಜೆಗೂ ಕೂಡ ಅವ್ರು ಇರಲಿಲ್ಲ, ಬೇಗನೆ ಹೊರಟ್ಬಿಟ್ರು. ಸರಿ, ನಾನು ಮಕ್ಕಳೆಲ್ಲ ಪೂಜೆ ಮಾಡ್ಕೊಂಡ್ವಿ. ಈ 3 ದಿನ ನಿಮಗೆ ಗೊತ್ತಲ್ಲ, ಆಟಗಳು ಅದು ಇದು ಅಂದ್ಕೊಂಡು ಹೊರಗಡೆನೇ ಟೈಮ್ ಕಳೆದು ಬಿಡ್ತಾರೆ. ಈಗ ಸೋಮವಾರ ಬೇರೆ ಹೊಸದಡ್ಗೆ ಬಂದಿರೋದ್ರಿಂದ ಸೋಮವಾರ ಹೊಸದಡ್ಗೆ ಇಲ್ಲವೇ ಇಲ್ಲ. ಇನ್ನು ಮಂಗಳವಾರ ಮಾಡಿದ್ರೆ ಹೊಸದಡ್ಗೆ ಮಾಡಬೇಕು. ತಂಗಿ ಬರ್ತೀನಿ ಅಂತ, ತಂಗಿ ಊರಿಗೆ ಹೋಗಿದ್ದಾಳೆ ಹುಬ್ಳಿಗೆ. ಅವಳು ಬುಧವಾರ ಬರ್ತಾಳೆ. ಸೊ ಮಂಗಳವಾರನ ಬುಧವಾರನ ಅನ್ನೋದು ನಮ್ಮ ಮನೆಯಲ್ಲಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಈಗ ಪೂಜೆ ಎಲ್ಲ ಆಯಿತು. ಹಬ್ಬ ಹರಿದಿನಗಳಲ್ಲಿ ಬಂಧುಗಳು ಹಾಗೆ ಸ್ನೇಹಿತರು ಸಂಬಂಧಿಕರು ಮನೆಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ಹಾಗಾಗಿ ನಾನಿಬ್ಬರು ಫ್ರೆಂಡ್ಸ್ನ ಕರೆದಿದ್ದೀನಿ. ಅವ್ರು ಬರ್ತಾರೆ ಊಟಕ್ಕೆ. ಬಂದಮೇಲೆ ಜೊತೆ ಕೂತ್ಕೊಂಡು ಊಟ ಮಾಡಬೇಕು. ಚಿನ್ನಿಗೆ ಬೇವು ಬೆಲ್ಲ ಕೊಟ್ಟು ನಾನು ಕೂಡ ಬೇವು ಬೆಲ್ಲ ತೊಗೊಂಡೆ. ಈ ವರ್ಷ ಏನೇ ಕಷ್ಟ ಸುಖಗಳು ಏನೇ ಬಂದರೂ ಭಗವಂತ ಜೊತೆಯಲ್ಲಿದ್ದು ನಡೆಸ್ಕೊಡಪ್ಪ ಅಂತ ಕೇಳಿಕೊಂಡು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂದರೆ ನಿಮ್ಮೆಲ್ಲರಿಂದನೇ ನಾನು ಈ ಮಟ್ಟಿಗೆ ಇವತ್ತು ನಿಂತ್ಕೊಳ್ಳೋಕ್ಕೆ ಸಾಧ್ಯ, ನಿಮ್ಮೆಲ್ಲರ ಪ್ರೀತಿಯಿಂದ. ಸೊ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡೆ ಎಲ್ಲರನ್ನೂ ಚೆನ್ನಾಗಿಡು ಅಂತ ಹೇಳಿ, ಸಿಹಿ ಕಹಿ ಏನೇ ಇದ್ದರೂ ಎಲ್ಲ ಸಮನಾಗಿರಲಿ ಅಂತ ಕೇಳಿಕೊಂಡು ಈಗ ಹೋಳಿಗೆ ಕಾಯಿ ಹೋಳಿಗೆನೂ ಮಾಡ್ತಾಯಿದ್ದೀನಿ, ಹಾಗೆ ಬೇಳೆ ಹೋಳಿಗೆನೂ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ಸ್ ಇಬ್ರಿಗೂ ಕೂಡ ಕಾಯಿ ಹೋಳಿಗೆ ತುಂಬ ಇಷ್ಟ, ಹಾಗಾಗಿ ಎರಡನ್ನೂ ಮಾಡ್ತಾಯಿದ್ದೀನಿ. ಸೊ ಹೋಳಿಗೆ ಎಲ್ಲ ಆಯಿತು ಅಂದರೆ ಒಬ್ಬೊಬ್ಬರೇ ತಟ್ಕೊಟ್ರೆ ನಾನು ಮಾಡಿಬಿಡೋದಕ್ಕೆ ಈಸಿ ಆಗುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಹಬ್ಬದ ಊಟ ಬಂದು ಏನೇನಂತ ಬನ್ನಿ ನೋಡೋಣ. ಮೊದಲಿಗೆ ಕಡಲೆಕಾಳು ಗೊಜ್ಜು, ವೈಟ್ ರೈಸು, ಒಬ್ಬಟ್ಟು ಸಾರಂತೂ ತಪ್ಪದಿರ ಇದ್ದೇ ಇರುತ್ತೆ. ಹಾಗೆ ಹೋಳಿಗೆ ಮಾಡಿದ್ದೀನಿ, 2 ಥರ ಹೋಳಿಗೆನೂ ಮಾಡಿದ್ದೀನಿ. ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಮಾವಿನಕಾಯಿ ಚಿತ್ರಾನ್ನ, ಕೋಸಂಬರಿ, ಉದ್ದಿನೊಡೆ ಹಾಗೆ ಪಾಯಸ. ಇದಿಷ್ಟು ಹಬ್ಬದ ಅಡುಗೆ ಎಲ್ಲರೂ ಆಯಿತು. ಇದಾಗಿತ್ತು ಯುಗಾದಿ ಹಬ್ಬದ ದಿನದ ವ್ಲಾಗು. ಈ ವರ್ಷ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ನಮ್ಮೆಲ್ರಿಗೂ ಈ ವರ್ಷ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಇದಾಗಿತ್ತು ಯುಗಾದಿ ದಿನದ ವ್ಲಾಗು. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.